ಅಮ್ಮ, ವಾಟ್ ಇಸ್ ಇನ್ವಾಯ್ಸ್? ಇನ್ವಾಯ್ಸಾ? ಇನ್ವಾಯ್ಸ್ ಅಂದರೆ ಬಿಲ್. ಅಮ್ಮ, ಬಿಲ್ಲು ಅಲ್ಲ, ಬಾಣನೂ ಅಲ್ಲ. Invoice is a formal document provided by seller to a customer requesting for the payment for goods and services availed. ಅಲ್ವೇ ಉತ್ತರ ನೋಡಿದ್ರೆ ಇಷ್ಟುದ್ದ ಇದೆ, ನೀನೇನೋ ಪಿಟ್ಟಂತ ಇಷ್ಟುದ್ದ ಉತ್ತರ ಹೇಳ್ಬಿಟ್ಟೆ. ಸಾರಿ ಅತ್ತೆ, ಸಾರಿ ಗಿರಿ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅವಳು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ಆ ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸಬೇಕು. ನೀನು ಬಂದು ಸೇರ್ಕೊಂಡ್ರೆ ನಮ್ಮ ಚಾರಿಟಿ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗುತ್ತೆ ಅಂತ ನಂಬಿಕೆ ನನಗಿದೆ. ಏನ್ ಮಾಡ್ಲಿ ನಾನು? ಮಾವ ನೋಡಿದ್ರೆ ಹೀಗೆಲ್ಲ ಹೇಳ್ತಿದ್ದಾರೆ, ಅಲ್ಲಿ ನೋಡಿದ್ರೆ ಅವ್ರಿಗೆ ಮೋಸ ಆಗ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಇವಾಗ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೇಕಾ ಬೇಡವಾ ಒಂದು ಅರ್ಥ ಆಗ್ತಿಲ್ವಲ್ಲ. ಭಾಗ್ಯ, ಯಾವ ಯೋಚನೆಯಲ್ಲಿ ಕಳೆದೋಗಿದ್ಯಾ ನೀನು? ಕೋಯ್ತು ನೋಡು ಹಾಲು. ಅದು ನಾನೊಂಥರ ಅಡ್ಡಕತ್ರಿಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ ಅತ್ತೆ. ಯಾಕೆ ಮಗಳೇ, ಏನಾಯ್ತಮ್ಮ? ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ಆ ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸಬೇಕು. ಇಷ್ಟೆಲ್ಲ ಆಯ್ತು ಅತ್ತೆ. ಆ ವಿಷಯಕ್ಕೋಸ್ಕರನೇ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು. ಆದ್ರೆ ಆಮೇಲೆ ಈ ಇಂಟರ್ವ್ಯೂ ಅದು ಇದು ಅಂತೆಲ್ಲ ಸಮಸ್ಯೆ ಬಂತಲ್ಲ ಅತ್ತೆ, ಅದಕ್ಕೆ ಇದೆಲ್ಲದ್ರಿಂದ ಹೊರಗೆ ಬಂದ್ಬಿಟ್ಟೆ. ಇವತ್ತು ಕಾಮತ್ ಮಾವ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೋಡಿ ನನಗೆ ಭಯ ಶುರು ಆಗ್ಬಿಟ್ಟಿದೆ ಅತ್ತೆ. ಈಗ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಅಂದ್ರೆ ನಾಳೆ ಎಲ್ಲ ವಿಷಯ ಗೊತ್ತಿದ್ದು ಸುಮ್ಮನಿದ್ನಲ್ಲ ಅನ್ನೋ ಪಶ್ಚಾತ್ತಾಪ ಕಡಕ್ ಶುರು ಮಾಡುತ್ತೆ. ಏನ್ ಮಾಡ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಅತ್ತೆ. ನೋಡು ಭಾಗ್ಯ, ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ ಅಲ್ವಾ? ಒಳ್ಳೆ ಕೆಲಸ ಮಾಡೋರ್ಗೆ ಮೋಸ ಆಗ್ತಿರ್ಬೇಕಾದ್ರೆ ಈ ತರ ಸುಮ್ಮನೆ ಕೂತ್ಕೊಳ್ಳೋದು ತಪ್ಪಾಗತ್ತೆ. ನೋಡು ಭಾಗ್ಯ, ನಿನ್ನ ಅತ್ತೆಯಾಗಿ ನಾನ್ ಹೇಳ್ತಿದ್ದೀನಿ, ಅದೇನೋ ಇಂಟರ್ವಲ್ ಮಾಡ್ಬೇಕಂತಲ್ಲ, ಅದನ್ನ ಹೋಗಿ ತಗೋ, ಧೈರ್ಯವಾಗಿ ತಗೋ. ಅದ್ಯಾರೋ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ದಿಯಲ್ಲ, ಅವ್ರು ಹೌದೋ ಅಲ್ವೋ ನೋಡು. ಹೌದಾದ್ರೆ ಬಿಡಬೇಡ, ಕಾಮತ್ ಸರ್ ಮುಂದೆ ತಂದು ನಿಲ್ಸೋ ಅವ್ರನ್ನ. ಹೋಗು, ಇವಾಗ್ಲೇ ಹೋಗಿ ನಾ ಬರ್ತೀನಿ ಅಂತ ಹೇಳ್ಬೇಕು. ಹೋಗು ಭಾಗ್ಯ, ಏನು ಯೋಚನೆ ಮಾಡ್ತಿದೀಯಮ್ಮ? ಇಲ್ಲ ನೋಡು, ನಿನ್ ತಂಗಿ ಮದ್ವೆ ಮಾಡ್ಕೊಂಡು ಹೋಗಿರೋ ಮನೆ ಅದು ಅಂದ್ಮೇಲೆ ಆ ಮನೆ ಇವತ್ತು ಪೂಜಂದು ಕೂಡ. ನೋಡು, ನಿನ್ ತಂಗಿ ಮನೆಗೆ ಅನ್ಯಾಯ ಆಗ್ತಿದೆ ಅಂದ್ರೆ ನೀ ಸುಮ್ಮನೆ ಇರ್ತೀಯಾ? ಇಲ್ಲ ತಾನೆ? ಯಾರಿಗೋಸ್ಕರ ಅಲ್ದಿದ್ರು ಪೂಜನ್ಗೋಸ್ಕರ ಆದ್ರೂ ಒಪ್ಕೊ. ಹೋಗಮ್ಮ. ನೀವ್ ಹೇಳ್ತಿರೋದು ಸರಿಯಾಗೇ ಇದೆ ಅತ್ತೆ. ನನ್ನ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಮನೆತನ ಅದು. ಯಾವುದೇ ಕಾರಣಕ್ಕೂ ಅವ್ರಗಳಿಗೆ ಮೋಸ ಆಗ್ಬಾರ್ದು. ಹೇಗಾದ್ರೂ ಮಾಡಿ ಕೆಲಸ ಪಡ್ಕೊಂಡು ಆ ಮೋಸ ಮಾಡೋರು ಯಾರಿದ್ದಾರೆ ಅನ್ನೋದನ್ನ ಕಂಡು ಹಿಡಿದು ಅವ್ರಿಗೆ ಪಾಠ ಕಲಿಸ್ತೀನಿ. ಬೇಷ್, ಇದು ನನ್ನ ಸೊಸೆ. ಆದ್ರೆ ಅತ್ತೆ, ಇನ್ನೊಂದು ವಿಷಯ, ದುಡ್ಡು ಲೂಟಿ ಮಾಡ್ತಿರ್ಬೋದು ಅಂತ ಹೇಳಿದ್ನಲ್ಲ, ಆ ವಿಷಯನ ಯಾವುದೇ ಕಾರಣಕ್ಕೂ ಇವಾಗ ಕಾಮತ್ ಮಾವಾಗಾಗ್ಲಿ ಆದಿ ಅವ್ರಿಗಾಗ್ಲಿ ಹೇಳೋದು ಬೇಡ. ಯಾಕಂದ್ರೆ ಅದು ಯಾವುದಕ್ಕೂ ನನ್ನ ಹತ್ರ ಸಾಕ್ಷಿ ಇಲ್ಲ. ಮೊದಲು ಸಾಕ್ಷಿನ ಕಲೆಕ್ಟ್ ಮಾಡಿ ಆಮೇಲೆ ಕಾಮತ್ ಮಾವನ್ಗೆ ಹೇಳ್ತೀನಿ. ಹಾಗೆ ಮಾಡು, ಅದೇ ಸರಿ ಅನ್ಸುತ್ತೆ ಭಾಗ್ಯ. ಬೇಗ ಬೇಗ ಕಾಫಿ ಮಾಡು. ಮಾವ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು.
ಏನು ಹೇಳಮ್ಮ ಅದು? ಮಾವ, ನಾನು ಇಂಟರ್ವ್ಯೂಗೆ ಅಟೆಂಡ್ ಆಗ್ತೀನಿ. ಆ ಕೆಲಸನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬೇಷ್ ಮಗಳೇ, ಬೇಷ್. ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದೀಯ. ಅಲ್ಲ ಭಾಗ್ಯವರೇ, ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಅಪ್ಪ ಬಂದು ನಿಮ್ಮನ್ನ ಕನ್ವಿನ್ಸ್ ಮಾಡ್ಬೇಕಾಯ್ತು ನೋಡಿ. ಏಯ್ ಸಾಕ್, ಸುಮ್ಮನೆ ಕಾಲು ಎಳಿಬೇಡ ನೀನು. ಅವಳಾಗ್ಲೇ ಮುಜುಗರ ಪಟ್ಕೊಂಡಿದ್ದಾಳೆ, ಮತ್ತೆ ನೀನು ಹೇಳ್ಬಿಟ್ಟೇನೇನೋ ಮುಜುಗರ ಪಡಿಸ್ಬೇಡ. ಭಾಗ್ಯ, ಆಮೇಲೆ ಇನ್ನೊಂದು ವಿಷಯ, ಅದೇನೋ ಆಫೀಸ್ನಲ್ಲಿ ಏನೇನೋ ಮಾತಾಡ್ತಾರೆ, ಏನೇನೋ ತಪ್ಪು ತಿಳ್ಕೊತಾರೆ ಅಂತ ಹೇಳ್ತಿದ್ಯಂತೆ. ಭಾಗ್ಯ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಸರಿನಾ? ಏನ್ ಮಾಡಿದ್ರು ಮಾತಾಡ್ಕೊತಿರ್ತಾರೆ. ಜಗತ್ನಲ್ಲಿ ಎಲ್ರೂ ಒಟ್ಟಿಗೆ ಮೆಚ್ಚಿಸ್ಕೊಂಡು ಬದುಕಕ್ಕಾಗಲ್ಲ ಅಲ್ವಾ? ನಿನ್ನ ಬಗ್ಗೆ ಜನಕ್ಕೆ ಸಾವಿರಾರು ಅಭಿಪ್ರಾಯಗಳಿರ್ತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾನ್ ನೋಡಿರೋ ಗಟ್ಟಿಗಿತ್ತಿ ನೀರು, ಯಾವತ್ತೂ ನೀನು ಹಾಗೆ ಇರಬೇಕು. ಭಾಗ್ಯ ಅಂದ್ರೆ ಗಟ್ಟಿಗಿತ್ತಿ ಅಂತ ಎಲ್ಲರೂ ಕರಿಬೇಕು, ಸರಿನಾ? ಸರಿ, ನಾವೇನು ಬರ್ತೀವಿ. ಅಯ್ಯೋ, ತೂಕಡಿಸ್ತಾಳೆ ಓದ್ಕೊ ಅಂದ್ರೆ. ಮಲ್ಗಿದ್ನ ಇಲ್ಲ ಓದ್ತಾ ಇದ್ದೆ. ಏನಿಲ್ಲ ಬೆಲ್ಲ, ಓದ್ಕೋ. ಅತ್ತೆ, ಈಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಿಡಿ ಅತ್ತೆ. ನನ್ನ ಕೈಯಲ್ಲಿ ಇದೆಲ್ಲ ಓದಕ್ಕಾಗ್ತಿಲ್ಲ ಅತ್ತೆ, ನಂಗೆ ನಿದ್ದೆ ಬರ್ತಿದೆ. ನಿದ್ದೆ ಬರ್ತಿದ್ಯಾ? ಅದಕ್ಕೂ ನನ್ನ ಹತ್ರ ಪರಿಹಾರ ಇದೆ. ಸುನಂದ, ಓ ಸುನಂದ, ಬನ್ನಿ ಇಲ್ಲಿ. ಏನ್ ಬೇಕ್ತಿಯಮ್ಮ? ನಾಳೆ ಇಂಟರ್ವಲ್ ಇದೆಯಲ್ಲ, ಅದಕ್ಕೆ ಓದ್ಕೊ ಅಂತ ಕೂಡ್ಸಿದೀನಿ. ಆದ್ರೆ ಇವಳಿಗೆ ನಿದ್ದೆ ಬರ್ತಿದೆಯಂತೆ, ಓದಕ್ಕಾಗಲ್ವಂತೆ. ಹೋಗಿ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಡಿ. ನಾ ಮಲಗಿದ್ದೆ ತಾನೆ, ನಿದ್ದೆ ಮಾಡ್ತಿದ್ದೆ ಅಲ್ವಾ? ನೀವ್ ಇಲ್ಲೇ ಕೂತಿದ್ರಿ ತಾನೆ, ನೀವು ಮಾಡ್ಕೊಡೋದ್ ಕಾಪಿನ? ಎಲ್ಲಾರು ಉಂಟೆ ಸುನಂದ. ನೀವು ಕಾಪಿ ಮಾಡ್ಕೊಟ್ರೆ ಮಗಳಿಗೆ ಅಮೃತ ತರ ಇರುತ್ತೆ. ಅದಕ್ಕೆ ನಿಮ್ಮನ್ನೇ ಕರೆದೆ. ಹೋಗಿ ಮಾಡ್ಕೊಡಿ, ಹೋಗಿ ಪಾಪ. ಹೋಗಿ ಅಂದ್ರೆ ಹೋಗಿ. ಬರುತ್ತೆ, ಕಾಫಿ ಬರುತ್ತೆ. ತಗೊಳ್ಳೆ ಭಾಗ್ಯ, ಕುಡಿ. ನಾನು ಹೋಗಿ ಮಲಗ್ತೀನಿ. ಹಾ, ಮತ್ತೇನಾದ್ರು ಇದ್ರೆ ಹೇಳ್ತೀನಿ. ಘಟ ಅಂತ ಕುಡಿ. ಅದೇ ಗಂಟೆ ಕುಡಿದ್ರೆ ಓದೋದು ಯಾವಾಗ? ಬಿಸಿ ಅತ್ತೆ. ಸಾಕು. ತನ್ವಿ, ಪ್ರಶ್ನೆ ಕೇಳಿ ನಿಮ್ಮಮ್ಮನ್ನ.
ಪ್ರಶ್ನೆನಾ? ಈಗ ನೀನ್ ನಿಜವಾಗ್ಲೂ ಓದಿದ್ಯೋ ಇಲ್ವೋ ಅಂತ ನಾನು ಟೆಸ್ಟ್ ಮಾಡ್ಬೇಕು. ತನ್ವಿ, ತಗೋ ಪುಸ್ತಕ. ಅಮ್ಮ, ವಾಟ್ ಇಸ್ ಇನ್ವಾಯ್ಸ್? ಇನ್ವಾಯ್ಸಾ? ಇನ್ವಾಯ್ಸ್ ಅಂದ್ರೆ ಬಿಲ್. ಅಮ್ಮ, ಬಿಲ್ಲು ಅಲ್ಲ, ಬಾಣನೂ ಅಲ್ಲ. Invoice is a formal document provided by seller to a customer requesting for the payment for goods and services availed. ಅಲ್ವೇ, ಉತ್ತರ ನೋಡಿದ್ರೆ ಇಷ್ಟುದ್ದ ಇದೆ. ನೀನೇನೋ ಪಿಟ್ ಅಂತ ಇಷ್ಟುದ್ದ ಉತ್ತರ ಹೇಳ್ಬಿಟ್ಟೆ. ಸಾರಿ ಅತ್ತೆ. ಸಾರಿ ಗಿರಿ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅವಳು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಇವಾಗ ಹೇಳಮ್ಮ, ವಾಟ್ ಇಸ್ ಇನ್ವಾಯ್ಸ್? ಅದೇ ಬಂಗಾರಿ, ಬಿಲ್ಲು. ಅಯ್ಯೋ, ಮತ್ತೆ ಅದೇ ಉತ್ತರ ಕೊಟ್ಟಿಯಲ್ಲ. ನೀನ್ ಇನ್ನೊಂದ್ಸಲ ಸರಿಯಾಗಿ ಓದ್ಕೊ. ಕೊಡು ಪುಸ್ತಕನ. ಹೌದಮ್ಮ, ನಾನು ಇಷ್ಟು ಸಿಂಪಲ್ ಆಗಿ ತಾನೇ ಹೇಳ್ಕೊಡ್ತಿದ್ದೀನಿ. ಹೇಳಮ್ಮ. ನನ್ನ ಕೈಲಿ ಇದೆಲ್ಲ ಆಗಲ್ಲ. ಇಂಟರ್ವ್ಯೂಗೆ ಇಷ್ಟೆಲ್ಲ ಬೇಕಂದ್ರೆ ನನ್ನ ಕೈಲಿ ಓದ್ಕೊಳಕ್ ಆಗಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನಾನು ಬಿಟ್ಬಿಡಿ ಅತ್ತೆ. ಸರಿ, ಓದ್ಕೋಬೇಡ. ನಾಳೆ ಇನ್ವಾಯ್ಸ್ ಅಂದ್ರೆ ಬಿಲ್ಲು ಅನ್ನು, ಲೆಡ್ಜರ್ ಅಂದ್ರೆ ಬುಕ್ ಅನ್ನು. ಸರಿನಾ? ಎಲ್ಲ ಸರಿ ಹೋಗುತ್ತೆ. ಭಾಗ್ಯ, ಯು ಡೋಂಟ್ ವರಿ. ಏನು ತಲೆ ಕೆಡ್ಸ್ಕೋಬೇಡ. ನಿನ್ ಜೊತೆ ನಾನಿದ್ದೀನಿ. ಬಿ ಬ್ರೇವ್. ಅಯ್ಯೋ ಅಯ್ಯೋ. ನೀನು ಓದ್ಕೋ.